ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಕಳೆದ 1 ವರ್ಷ ಅಥವಾ 1.5 ವರ್ಷದಿಂದ ಕರ್ನಾಟಕ ಸರ್ಕಾರದಿಂದ ಯಾವುದೇ ಹೊಸದಾದ ನೋಟಿಫಿಕೇಶನ್ ಅನ್ನ ಹೊರಡಿಸಿರ್ಕಿಲ್ಲ, ಮತ್ತೆ ಯಾವುದೇ ರೀತಿಯ ಪ್ರಮುಖವಾದಂತಹ ಎಕ್ಸಾಮ್ ಅನ್ನು ಸಹ ನಡೆಸಿರ್ಕಿಲ್ಲ. ಯಾಕಂತಂದ್ರೆ ಅದಕ್ಕೆಲ್ಲರ ಕಾರಣ ನಿಮ್ಗೆ ಗೊತ್ತಿರ್ಬೋದು, ಒಳ ಮೀಸಲಾತಿಯನ್ನ ಜಾರಿ ಮಾಡುವವರೆಗೆ ಯಾವುದೇ ಹೊಸದಾದ ನೋಟಿಫಿಕೇಶನ್ ಅನ್ನ ಜಾರಿ ಮಾಡುದಿಲ್ಲ ಅಂತ ಕರ್ನಾಟಕ ಸರ್ಕಾರ ಹೇಳಿತ್ತು. ಆದ್ರೆ ಮೊನ್ನೆ ನಡೆದ ಅಧಿವೇಶನದಲ್ಲಿ ಅದಕ್ಕೆ ಒಂದು ಅಂಗೀಕಾರವನ್ನ ಸೂಚಿಸುವುದರ ಮೂಲಕ ಅದಕ್ಕೊಂದು ಅಂತ್ಯವನ್ನ ಹಾಡಿದ್ದಾರೆ ಸ್ನೇಹಿತರೆ. ಆ ಒಂದು ಖುಷಿ ಸುದ್ದಿಯಲ್ಲಿ ಏನೊಂದು ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ ಅಂತಂದ್ರೆ, ಇನ್ನೇನು ಮುಂದಿನ ಹಂತಗಳಲ್ಲಿ PS ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, PDO ಆಗಿರ್ಬೋದು, ಮತ್ತೆ SDA, ಆಮೇಲೆ FDA, ಹೀಗೆ ಬೇರೆ ಬೇರೆ ಹುದ್ದೆಗಳ ಒಂದು ಸರಮಾಲೆಯಲ್ಲೇ ಏನಂತಂದ್ರೆ ಒಂದು ನೋಟಿಫಿಕೇಶನ್ ಗಳ ಸರಮಾಲೆನೇ ಬರ್ಬೋದು. ಅದು ಎಲ್ಲದಕ್ಕಿಂತ ನೀವು ತಯಾರಿಯನ್ನು ನಡೆಸಬೇಕಾಗ್ತದೆ ಸ್ನೇಹಿತರೆ. ಅದರ ಒಂದು ನಿಟ್ಟಿನಲ್ಲಿ ಯಾರೆಲ್ಲ ಒಂದು ಖಾಕಿಯನ್ನ ಮೈ ಮೇಲೆ ಹಾಕ್ಬೇಕಂತ ಕನಸನ್ನ ಕಾಣ್ತಾ ಇದ್ರು, ಯಾರೆಲ್ಲ PS ಆಗ್ಬೇಕಂತ ಕನಸನ್ನ ಕಾಣ್ತಾ ಇದ್ರು, ಯಾರೆಲ್ಲ ಕಾನ್ಸ್ಟೇಬಲ್ ಆಗ್ಬೇಕಂತ ಕನಸನ್ನ ಕಾಣ್ತಾ ಇದ್ರು, ಅವರಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಸುವರ್ಣಾವಕಾಶವನ್ನು ಕೊಟ್ಟಿದೆ. ಯಾಕಂದ್ರೆ ಎಲ್ಲರಿಗೂ ಸಾವಿರಾರು ರೂಪಾಯಿಯನ್ನ ಖರ್ಚು ಮಾಡಿ ಒಳ್ಳೆ ಪ್ರತಿಷ್ಠಿತ ಒಂದು ಕೋಚಿಂಗ್ ಸೆಂಟರ್ ಗಳಲ್ಲಿ ಕೋಚಿಂಗ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಆಗುದಿಲ್ಲ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಇರ್ತಾರೆ. ಅವರಿಗಾಗಿ ಕರ್ನಾಟಕ ಸರ್ಕಾರದ ವತಿಯಿಂದಾನೇ PS ಗಾಗಿ ಏನಾದ್ರೂ ಒಂದು ತರಬೇತಿಯನ್ನ ನೀಡಲಿಕ್ಕೆ ಸರ್ಕಾರ ಅರ್ಜಿಯನ್ನ ಆಹ್ವಾನ ಮಾಡಿದೆ ಸ್ನೇಹಿತರೆ. ಹೌದು, ನೀವೆಲ್ಲರೂ ಕೇಳ್ತಾ ಇರೋದು ನಿಜವಾಗ್ಲೂ ಸತ್ಯವಾದ ವಿಚಾರ. ಯಾರೆಲ್ಲ ಬಡ ವಿದ್ಯಾರ್ಥಿಗಳಿದ್ದಾರೆ, ಯಾರೆಲ್ಲ ಹಣದ ಒಂದು ಅಭಾವದಿಂದ ಒಳ್ಳೆ ಕೋಚಿಂಗ್ ಅನ್ನ ತೆಗೆದುಕೊಳ್ಳಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ, ಅವರಿಗಾಗಿ ಸರ್ಕಾರವೇ ಒಂದು ಉಚಿತವಾಗಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಏನಂದ್ರೆ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ 2 ವಿಭಾಗಗಳನ್ನ ಮಾಡಿದ್ದಾರೆ. ಆ ಒಂದು ವಿಭಾಗಗಳಲ್ಲಿ ಆ ತರಬೇತಿ ಕೇಂದ್ರಗಳಲ್ಲಿ ನಿಮಗೆ ಉಚಿತವಾಗಿ ತರಬೇತಿಯನ್ನ ನೀಡ್ತಾರೆ ಸ್ನೇಹಿತರೆ. ಇದಕ್ಕೆಲ್ಲ ನೀವ್ ಏನ್ ಮಾಡ್ಬೇಕು, ನಿಮ್ಮ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಬೇಕು. ನೀವು ಸೆಲೆಕ್ಟ್ ಆದ್ರಿ ಅಂತಂದ್ರೆ ನಿಮಗೆ 90 ದಿನಗಳ ತರಬೇತಿಯನ್ನು ನೀಡ್ತಾರೆ. ಈ ತರಬೇತಿ ಅವಧಿಯಲ್ಲಿ ಊಟ, ವಸತಿ ಎಲ್ಲವೂ ಫ್ರೀ ಇರ್ತತಿ. ನೀವು ಎಕ್ಸಾಮ್ ಅನ್ನ ಹೆಂಗ್ ಬರೀಬೇಕು, ಏನೆಲ್ಲ ಫಿಸಿಕಲ್ ಇರ್ತತಿ, ಎಲ್ಲವನ್ನ ತರಬೇತಿಯನ್ನು ನಿಮ್ಗೆ ಕೊಡ್ತಾರೆ ಸ್ನೇಹಿತರೆ. ಇದಕ್ಕೆ ಅಪ್ಲಿಕೇಶನ್ ನ ಯಾವ ರೀತಿ ಹಾಕ್ಬೇಕು, ಲಿಂಕ್ ಎಲ್ಲಿದೆ, ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ಬೇಕು, ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬಾ ಇನ್ಫಾರ್ಮೇಟಿವ್ ಆಗಿರ್ತೈತಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದೇ ರೀತಿ ನಿಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೂ, ನಿಮ್ಮ ಫ್ರೆಂಡ್ಸ್ಗೂ ಏನ್ ಮಾಡಿ ಅಂತಂದ್ರೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದು. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡುವುದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಒಂದು ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005ರಿಂದ ಹಿಡ್ಕೊಂಡು 2022 ವರೆಗೆ ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ, NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ, ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದ್ದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಸರ್ ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಆ ಎಲ್ಲ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದ್ವಿ ಸ್ನೇಹಿತರೆ. ಇದರಲ್ಲಿ ಏನಿರ್ತದೆ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ
ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024ರಿಂದ 2025ರವರೆಗೆ ಏನೆಲ್ಲಾ ಜಿಕೆ ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ ಜಿಕೆ ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತಾವೆ ಸ್ನೇಹಿತರೆ. ಈ ಎಲ್ಲ ಒಂದು ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ ಸ್ನೇಹಿತರೆ ಈ ಬುಕ್. ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಂತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮ್ಗೆ 299ಗಳನ್ನ ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು ಸ್ನೇಹಿತರೆ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದಾವೆ. ಯಾವತ್ತಿನವರೆಗೂ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತಾವ ಅಂದ್ರೆ 12/9/2025 ಅಂದ್ರೆ ಮುಂದಿನ ತಿಂಗಳು 12ರವರೆಗೂ ಏನಂತಾರೆ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತಾವ. ಹಾಗಾದ್ರೆ ಯಾರೆಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಯಾರೆಲ್ಲ ಡಿಗ್ರಿಯನ್ನ ಮಾಡಿದರೋ ಅವ್ರು ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಸೇವಾನಿರತ ಅಭ್ಯರ್ಥಿಗಳು ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರೋರು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕನಿಷ್ಠ 5 ವರ್ಷ ಸೇವೆಯನ್ನ ಸಲ್ಲಿಸಿರ್ಬೇಕು. ಇನ್ನ ಸಾಮಾನ್ಯ ಅಭ್ಯರ್ಥಿಯ ಅರ್ಹತೆಗಳು ಏನಪ್ಪಾ ಅಂದ್ರ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರ್ಬೇಕು. ಅರ್ಜಿ ಸಲ್ಲಿಸುವ ದಿನಾಂಕದಂದೇ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ತೆಗೆದುಕೊಂಡಿರ್ಬೇಕು ನೀವು. ಇನ್ನ ವಾರ್ಷಿಕ ಆದಾಯ 5 ಲಕ್ಷಕ್ಕೆ ಏನಂದ್ರ ಮೀರಿರಬಾರ್ದು. ಇನ್ನು ಎತ್ತರ ಪುರುಷರಿಗೆ 168 ಸೆಂಟಿಮೀಟರ್ನ ಏನಂತಂದ್ರ ಕನಿಷ್ಠವಾಗಿರ್ಬೇಕು, ಮತ್ತೆ ಅದಕ್ಕಿಂತ ಹೆಚ್ಚಿರ್ಬೇಕು. ಮಹಿಳೆಯರಿಗೆ 157 ಸೆಂಟಿಮೀಟರ್ಗಿಂತ ಹೆಚ್ಚಿರ್ಬೇಕು. ಇನ್ನ ಮಹಿಳೆಯರಿಗೆ ತೂಕ 45 ಕೆಜಿಗಿಂತ ಮೇಲೆ ಇರಬೇಕು, ಮತ್ತೆ 45 ಕೆಜಿ ಇದ್ರು ನಡಿದೈತಿ, ಏನ್ ಅಡ್ಡಿ ಇಲ್ಲ. ಪುರುಷರಿಗೆ ಎದೆಯನ್ನ ಇರಬೇಕು. ಈ ಒಂದು ಆಧಾರದ ಮೇಲೆ ಏನಂತಾರೆ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ. ಇದರ ಆಯ್ಕೆ ವಿಧಾನ ಏನಪ್ಪಾ ಅಂತಂದ್ರ ನಿಮ್ಮ ದೈಹಿಕ ಅರ್ಹತೆಯ ಮೇಲೆ ನಿಮ್ಮನ್ನ ಏನಂತಾರ ಆಯ್ಕೆಯನ್ನ ಮಾಡ್ಕೋತಾರೆ. ಇದರ ವೆಬ್ಸೈಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತೀನಿ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಸಹ ನೀವು ಹೋಗಿ ಏನಂತಂದ್ರೆ ಚೆಕ್ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಇನ್ನ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ರ ಇದು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ಅಭಿವೃದ್ಧಿ ಕೇಂದ್ರದಿಂದ ಕಾಲ್ಫಾರ್ಮ್ ಆದಂತ ಹುದ್ದೆಯಾಗಿದೆ. ಇದಕ್ಕೆ ಕೇವಲ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ಸರ್ ಹಾಗಾದ್ರೆ ಓನ್ಲಿ SC ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ರೆ ಇಲ್ಲ. ಈಗ ನೀವು ಈಗಾಗಲೇ ಮೇಲ್ ನೋಡಿರ್ಬೋದು, ಅಲ್ಪಸಂಖ್ಯಾತರಿಗಾಗೂ ಏನಂದ್ರೆ ಈ ಒಂದು ಏನಂದ್ರ ತರಬೇತಿಯನ್ನ ಕೊಡ್ಲಿಕ್ಕೆ ಏನಂತಂದ್ರೆ ಒಂದು ಅಪ್ಲಿಕೇಶನ್ ಕರೆದಿದ್ರು. ಮತ್ತೆ ಬೇರೆ ಬೇರೆ ಕೆಟಗರಿ ವಿದ್ಯಾರ್ಥಿಗಳಿಗಾಗೂ ಇದೇ ರೀತಿಯ ಕಾಲ್ಫಾರ್ಮ್ ಆಗಿರ್ತೈತಿ. ನಾವೆಲ್ಲರೂ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಿರ್ತೀವಿ. ನೀವೇನಂದ್ರೆ ನಮ್ಮನ್ನ ಫಾಲೋ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಈಗ ಜಸ್ಟ್ ಯಾರೆಲ್ಲ ಪರಿಶಿಷ್ಟ ಜಾತಿಗೆ ಹೊಂದಿರತಕ್ಕಂತ SC ಅಭ್ಯರ್ಥಿಗಳಿದ್ರು ಅವರೆಲ್ಲರೂ ಗಮನವಿಟ್ಟು ನೋಡ್ಕೊಡ್ರಿ. ಏನಪ್ಪಾ ಅಂದ್ರೆ ಇವರಿಗೆ ಕರ್ನಾಟಕದ 2 ಭಾಗಗಳನ್ನ ಮಾಡ್ತಾರೆ. ಅಂದ್ರೆ ಉತ್ತರ ಮತ್ತು ದಕ್ಷಿಣವನ್ನ 2 ಭಾಗ ಮಾಡಿ ಅದ್ರ 90 ದಿನಗಳ ವಸತಿಯುತ ತರಬೇತಿಯನ್ನ ನೀಡ್ತಾರೆ. ಅಂದ್ರೆ ಕರ್ನಾಟಕದ 2 ಭಾಗಗಳಲ್ಲಿ ಕೊಡ್ತಾರೆ. ಅವ್ ಯಾವ್ದಾರ ಮುಂದ್ ನೋಡೋಣ. ಇಲ್ಲಿ ಕರ್ನಾಟಕದ 2 ಭಾಗಗಳು ಮಾಡಿ ಕೊಡ್ತಾರೆ ನಮ್ಗೆ. ಎಲ್ಲಿಲ್ಪ ಅಂತಂದ್ರ ಬೆಳಗಾಮಲ್ಲಿ ಒಂದು ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ ನೋಡೋಣ. ಇಲ್ಲಿ ಕರ್ನಾಟಕದಲ್ಲಿ ಕೊಡ್ತಾರೆ ನೋಡ್ರಿ. ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ ಉತ್ತರ ಕರ್ನಾಟಕದ ಏನಂದ್ರ ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ ಇವ್ರು ಕೊಡ್ತಾರೆ. ದಕ್ಷಿಣ ಭಾಗದ ಅಭ್ಯರ್ಥಿಗಳಿಗೆ ಬೆಂಗಳೂರು ಮತ್ತು ಮೈಸೂರು ಭಾಗಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ 90 ದಿನಗಳ ವಸತಿಯುಕ್ತ ಏನಂದ್ರೆ ನಿಮಗೆ ಪರೀಕ್ಷಾ ಪೂರ್ವ ತರಬೇತಿಯನ್ನ ಕೊಡ್ತಾರೆ. ಅಂದ್ರೆ ಪರೀಕ್ಷೆಯನ್ನ ಯಾವ ರೀತಿ ಬರಿಬೇಕಂತ ಹೇಳಿ ನಿಮ್ಗೆ ಕೊಡ್ತಾರೆ. ದೈಹಿಕ ಚಟುವಟಿಕೆಗಳು, ಓಟ, ಎತ್ತರ, ಶಾರ್ಟ್ ಪುಟ್, ಡ್ರಿಲ್, ತರಗತಿಯ ತರಬೇತಿ ಇವೆಲ್ಲವನ್ನ ಅಂದ್ರೆ ಎಕ್ಸಾಮ್ ಅನ್ನ ಹೆಂಗ್ ಬರಿಬೇಕು, ರನ್ನಿಂಗ್ ಅನ್ನ ಹೆಂಗ್ ಮಾಡ್ಬೇಕು, ಹೈ ಜಂಪ್, ಶಾರ್ಟ್ ಪುಟ್ ಇವೆಲ್ಲವನ್ನ ಡ್ರಿಲ್ ಇವೆಲ್ಲವನ್ನ ನಿಮ್ಗೆ ಏನಂದ್ರ ತರಬೇತಿಯನ್ನ ಕೊಡ್ತಾರೆ ಸ್ನೇಹಿತರೆ. ಇದಕ್ಕೆ ವಯಸ್ಸಿನ ಕನಿಷ್ಠ ಮಿತಿ ಎಷ್ಟಾಯ್ತಂದ್ರ ಪುರುಷ 21 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 31 ವರ್ಷದ ಒಳಗಿನವರು ಇದಕ್ಕೆ ಏನಂತಾರ ಅಪ್ಲಿಕೇಶನ್ ನ ಹಾಕ್ಬೋದು ಸ್ನೇಹಿತರೆ. ಇದೊಂದು ಒಳ್ಳೆಯ ಅವಕಾಶವಾಗಿದೆ. ಯಾರೆಲ್ಲ SC ಕ್ಯಾಂಡಿಡೇಟ್ ಇದ್ರು ಅವರೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಯಾರಿಗೆ ಹಣದ ಸಮಸ್ಯೆ ಇದೆಯೋ ಅಥವಾ ಒಂದು ಪ್ರತಿಷ್ಠಿತವಾದಂತ ಒಂದು ದೊಡ್ಡ ವಿದ್ಯಾ ಕೇಂದ್ರಗಳಲ್ಲಿ ಅಥವಾ ಕೋಚಿಂಗ್ ಸೆಂಟರ್ ಗಳಲ್ಲಿ ಹೋಗಿ ನೀವು ಕೋಚಿಂಗ್ ಅನ್ನ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲೋ ಅವರೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಯಾರೆಲ್ಲ ನಾನು PS ಆಗ್ಬೇಕಂತ ಕನಸನ್ನ ಕಾಣ್ತಾ ಇದ್ದೀರೋ ಅವರೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಿ ಸರಿಯಾದ ರೀತಿಯಲ್ಲಿ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ರಿ. ಇದೇ ವೆಬ್ಸೈಟ್ ಹೋಗಿ ಏನಂದ್ರೆ ಸರಿಯಾದ ರೀತಿಯಿಂದ ಅಪ್ಲಿಕೇಶನ್ ಅನ್ನು ಹಾಕಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಹ ಇದೇನಂದ್ರೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತ ನಿಮ್ಗೆ ಏನಾದ್ರು ಸಜೆಷನ್ ಬೇಕಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಈ ಎಲ್ಲ ನಿಮ್ಗೆ ಅರ್ಹತೆಗಳು ನೀವಿದ್ರೆ ಅಂದ್ರೆ ಖಂಡಿತವಾಗಿಯೂ ಯಾರೆಲ್ಲ SC ಕ್ಯಾಂಡಿಡೇಟ್ ಗೆ ಅಭ್ಯರ್ಥಿಗಳು ಇದ್ರು ಅವರೆಲ್ಲರೂ ಖಂಡಿತವಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಇದಾಗಿದೆ ಸ್ನೇಹಿತರೆ. ಎಲ್ಲರಿಗೂ ಉಪಯೋಗ ಆಗುವಂತ ಯೋಜನೆ ಇದಾಗಿದೆ. ಇದರ ಒಂದು ಸದುಪಯೋಗ ತಾವೆಲ್ಲರೂ ಪಡ್ಕೊಂಡು ತಾವೆಲ್ಲರೂ PS ಆಗ್ರಿ ಅಂತ ನಾನು ಆಶಿಸ್ತೇನೆ.
ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿಯ ವಿಡಿಯೋಗಳಿಗೆ ನಿಮಗೆ ಬೇಕಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ ಎಲ್ಲಾ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.